ಹಲೋ ಹಾಯ್ ಗೈಸ್, ವೆಲ್ಕಮ್ ಟು ದ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಂದರೆ ಏನಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೆ. ನಾನು ಸುಮ್ಮನೆ ಬೋರ್ ಆಗುತ್ತೆ ಅಂತ. ಸೊ ನಮ್ಮ ಮನೇಲಿ ಅಕ್ಕ ಅಮ್ಮ ಅಂದರೆಲ್ಲ ಮನೇಲಿ ತೋಟಕ್ಕೆ ಸೌದೆ ಹೊರಲಿಕ್ಕೆ ಅಂತ ಹೋಗಿದ್ದು. ಸೊ ಸುಮ್ಮನೆ ಕೂತಿದ್ದೆ, ಬೋರ್ ಆಗ್ತಿತ್ತು ಅಂತ ಅಣ್ಣ ಊಟಕ್ಕೆ ಅಂತ ಬಂದ. ಸೊ ಹಾಗಾಗಿ ನಾನು ಬರ್ತೇನೆ ಅಂತ ಊಟ ತಗೊಂಡು 3 ಜನ ನಾವು ಬೈಕಲ್ಲಿ ಹೋಗ್ತಾಯಿದ್ದೀವಿ ನೋಡಿ. ಊಟ ತಗೊಂಡು ಹೋಗ್ತಾಯಿದ್ದೀವಿ. ಅಮ್ಮ ಮತ್ತು ಅಕ್ಕನಿಗೆ ಎಲ್ಲ ಇದ್ದಾರೆ, ಕೆಲಸ ಅಲ್ಲಿ ಮಾಡ್ತಾರೆ ತೋಟದಲ್ಲಿ, ಸೌದೆ ಹೊರ್ತಾ. ಸೊ ಹಾಗಾಗಿ ಅಲ್ಲಿ ಹೋಗಿ ಅವರೆಲ್ಲ ಊಟ ಎಲ್ಲ ಆದಮೇಲೆ ನಾನು ಕೂಡ ಸೌದೆ ಹೊರೋದಿಲ್ಲ, ಬಟ್ ಸೌದೆ ಜೋಡಿಸಿ ಎಲ್ಲ ಕೊಡೋದು ಹಾಗೆ ಮಾಡುವ ಅಂತ ಹೋಗ್ತಾಯಿದ್ದೀನಿ. ನೋಡಿ ಇನ್ನು ಹೋಗ್ತಿಲ್ಲ, ಹೋಗ್ತಾ ಇದ್ದೇವೆ. ಅವ್ರ ಮನೆ ಹತ್ರ ಇನ್ನು ಅಂದರೆ ನಮ್ಮ ಅಮ್ಮ ಕೆಲಸ ಹೋಗ್ತಾರಲ್ಲ, ಸಾಹುಕಾರು, ಅವ್ರ ಮನೆ ಹತ್ರ ಹೋಗ್ತಾ ಇದ್ದೇವೆ. ಬಂತು, ಫೈನಲಿ ತೋಟ ಬಂತು. ಸೊ ನಾನು ಹೋಗ್ತಾ ಇದ್ದೇವೆ. ನೋಡಿ ನಮ್ಮ ಆ್ಯಕ್ಚುಲಿ ಅಮ್ಮ ಕೆಲಸ ಹೋಗ್ತಾರಲ್ಲ, ಇವರೆಲ್ಲ ತೋಟ ಓನರು. ಇವ್ರ ತೋಟಕ್ಕೆ ನಾವು ಸೌದೆ ಹೊರಲಿಕ್ಕೆ ಬಂದಿದ್ದು. ನೋಡಿ ನಮ್ಮ ಅಕ್ಕ ಮತ್ತು ಅಮ್ಮ ಎಲ್ಲ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ, ಊಟ ತರ್ತಾರೋ ಇಲ್ವೋ ಅಂತ. ಅಮ್ಮ ಕೂತ್ಕೊಂಡಿದ್ದಾರೆ, ಎಲ್ಲ ಕೂತ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅಮ್ಮ ಅವರೆಲ್ಲ ಚಹಾ ಕುಡಿತಿದ್ದಾರೆ, ಅವ್ರು ಚಹಾ ಕೊಟ್ಟಿದ್ದಾರಂತೆ ಮನೆಗೆ ಅವರು. ಸೊ ಹಾಗಾಗಿ ಚಹಾ ಕುಡಿತಾ ಕೂತ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಾನು ವೀಡಿಯೋ ಮಾಡೋದು ನೋಡಿ ನಮ್ಮ ಅಕ್ಕ ಏನು ವೀಡಿಯೋ ಮಾಡ್ತಿದ್ಯಾ ಅಂತ, ನೀನು ತೋಟ ಕೆಲಸಕ್ಕೆ ಬಂದಿರೋದಾ ಅಥವಾ ಏನು ಬ್ಲಾಗ್ ಮಾಡ್ಲಿಕ್ಕೆ ಬಂದದ್ದಾ ಅಂತ. ನಮ್ಮಮ್ಮ ಕೂಡ ನಗಾಡ್ತಿದ್ದಾರೆ, ನಮ್ಮ ಅಕ್ಕನೂ ಕೂಡ ಬೈತಾ ಇದ್ದಾರೆ. ಸೊ ಆದರೂ ಕೂಡ ಬಿಡಲಿಲ್ಲ, ನಾನು ವೀಡಿಯೋ ಮಾಡೋದೆಲ್ಲ ಅವಳಿಗೆ ನಾಚಿಕೆ ಬರೋದು. ವೀಡಿಯೋ ಮುಖ ಮುಚ್ಕೊಳ್ತಾಳೆ. ಅಮ್ಮ ಮಾತ್ರ ನೋಡ್ತಾ ಇದ್ದಾರೆ, ನಮ್ಮ ಅಣ್ಣ ಮಾತ್ರ ದೂರದಿಂದ ಕುತ್ಕೊಂಡು ನೋಡ್ತಾ ಇದ್ದಾನೆ. ನಮ್ಮ ಅಮ್ಮನ ಪೋಸ್ ನೋಡಿ ಹೇಗೆ. ಆ್ಯಕ್ಚುಲಿ ನೋಡಿ ಇದೇ ಥರ ಸೌದೆ ಎಲ್ಲ ಕಟ್ಟಿ ಎಲ್ಲ ಇಟ್ಟಿರ್ತಾರೆ, ಅದೇ ಥರ ಕಟ್ಟಿ ಕೊಡೋದು. ಮತ್ತು ನಮ್ಮಮ್ಮ ಅವರಿಗೆ ಊಟ ಎಲ್ಲ ಹಾಕಿಕೊಟ್ಟೆ, ಊಟ ಎಲ್ಲ ಮಾಡಿದರು. ನನ್ನ ಮಕ್ಕನ ಮಗಳು ಸಹ ಬಂದಿದ್ದಾಳೆ. ಸೊ ಹಾಗಾಗಿ ಎಲ್ಲರಿಗೂ ಊಟ ಹಾಕಿಕೊಟ್ಟೆ, ಎಲ್ಲರೂ ಊಟ ಮಾಡ್ಕೊಂಡಾದ್ಮೇಲೆ ಸೌದೆ ಕಟ್ಟಲಿಕ್ಕೆ ರೆಡಿ ಆದೆ ನಾನು. ನೋಡಿ ಈಗೆಲ್ಲ ಹಗ್ಗ ಒಂದು ಹಾಕಬೇಕು, ಮತ್ತು ಸೌದೆಯ ಒಂದು ಸಣ್ಣ ಭಾಗ ಬೇರೆ, ದೊಡ್ಡ ಭಾಗ ಅಂದರೆ ಜೋಡಿಸಿ ಒಂದೇ ಥರ ಇಡಬೇಕಾಗ್ತದೆ. ಸೊ ಹೀಗೆ ಫುಲ್ಲು ಒಂದು ತುಂಬ ಸೌದೆ ಹಾಕಿ ಲಾಸ್ಟಿಗೆ ಕಟ್ಟು ಹಾಕಬೇಕು. ನೋಡಿ ನಾನು ಕಟ್ಟು ಹೇಗೆ ಹಾಕ್ತೀನಂತ, ಅದು ನನ್ನ ಸ್ಟೈಲಿ ನಾನು ಕಟ್ಟು ಹಾಕೋದು. ಆ್ಯಕ್ಚುಲಿ ನಿಮ್ಮ ಸೈಡ್ ಹೇಗೆ ನೀವು ಹೇಗೆ ಕಟ್ತೀರಾ ಅದು ನಮಗೆ ಕಮೆಂಟ್ ಮಾಡಿ. ತುಂಬ ಸೌದೆ ಇತ್ತು. ಸೊ ಆದರೂ ಕೂಡ ನಾನು ಒಂದೊಂದು ಇಟ್ಕೊಂಡು, ಅದೆಲ್ಲ ಸಣ್ಣ ಸಣ್ಣ ಸೌದೆ, ಹಾಗಾಗಿ ಎಲ್ಲ ಜೋಡಿಸಿ ಕಟ್ಟಿ ಹಾಕಿ ಮತ್ತು ಅವರಿಗೆ ತಲೆಗೆ ಹಾಕಿ ಕಳಿಸ್ಬೇಕು, ಹೊರಿಸೋದು ಅಂದರೆ ತಗೊಂಡೋಗಿ ಮೇಲೆ ಹಾಕ್ತಾರೆ. ನೋಡಿ ಹೀಗೆ ನಾನು ಕಟ್ಟಿ ಹಾಕೋದು. ನೀವು ಕೂಡ ಇದೇ ಥರ ಕಟ್ಟಿ ಹಾಕ್ತೀರಾ? ಹಾಕೋದಾದರೆ ಕಮೆಂಟ್ ಮಾಡಿ ನನಗೆ. ನೋಡಿ ಹೀಗೆ ತಲೆ ಮೇಲೆ ಹೊತ್ಕೊಂಡು ಸೀದಾ ಹೋಗ್ತಾರೆ. ಮೇಲೆ ಹೋಗಿ ಅಲ್ಲಿ ಜೋಡಿಸಬೇಕು, ಹಟ್ಟಿಯಾಗಿ ನಾವು ಸೌದೆ ಜೋಡಿಸ್ತಿರ್ತಾರೆ. ಸೊ ಅದನ್ನ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನಾನು ಜಸ್ಟ್ ಇಷ್ಟು ಮಾತ್ರ ವೀಡಿಯೋ ಮಾಡಿದ್ದೀನಿ. ನೆಕ್ಸ್ಟು ನೋಡಿ ಈ ಥರ ಎಲ್ಲ ಜೋಡಿಸಿ ಎಲ್ಲ ಇಟ್ಕೊಂಡು ಇದು ಮಾಡ್ತಿದ್ದೆ. ಸೊ ಹಾಗೆ ನಮ್ಮ ಅಮ್ಮನ ಹತ್ರ ಹೋಗಿ ಕೇಳಿದೆ ತೋಟದ ಕೆಲಸ ಹೇಗೆ ಅಂತ. ನೋಡಿ ಅಮ್ಮ ಮಾತಾಡ್ತಾರೆ ಹೇಗೆ ಅಂತ. ನೋಡಿ ತೋಟದಲ್ಲಿ ಕೆಲಸ ಮಾಡೋದು ತುಂಬ ಕಷ್ಟಪ್ಪ, ತುಂಬ ಕಷ್ಟ. ಹಾಗೆ ಬೆವರು ಇಳಿದೋ ಇತ್ಲಾಗೆ ತುಂಬ ಕಷ್ಟ. ನಮ್ಮಮ್ಮ ಎಲ್ಲರೂ ಕಾಫಿ ತೋಟದಲ್ಲಿ ಕೆಲಸ ಮಾಡೋದು ಎಷ್ಟು ಕಷ್ಟ ಇರ್ಬೋದು ಅಲ್ವಾ ಗೈಸ್. ನೋಡಿ ನಮ್ಮ ತಲೆಗೆ ಕಟ್ಕೊಳ್ಳೋದು ತೋಟಾಡ ನಿಗ್ಲಿಗೆ ಬೇಲೆ ಕಷ್ಟನಾ ಅಂದು ಕಷ್ಟ.
ನೋಡಿದ್ರಾ? ಕಷ್ಟ ಬಂದ್ರೇ ಸುಖ. ಕೇಳಿಸ್ತಾ ನಮ್ಮಮ್ಮ ಹೇಳಿದ್ದು? ಹಾಂ ದಾದಾ, ಕೈ ಕೆಸರಾದರೆ ಬಾಯಿ ಮೊಸರು. ನಿಜವಾಗ್ಲೂ ಸಾಧ್ಯನೇ ಇಲ್ಲ. ಇನ್ನು ಇಷ್ಟಿದೆ. ಹಲೋ ಗೈಸ್, ಆ್ಯಕ್ಚುಲಿ ನನಗೆ ಸ್ವಲ್ಪ ಹೊಟ್ಟೆ ಹಸಿತು ಅಂತ ನಮ್ಮ ಅಣ್ಣ ಹೋಗಿ ಹಲಸಿನಕಾಯಿ ಕರೆದುಕೊಂಡು ತೊಗೊಂಡು ಬಂದಿದ್ದಾನೆ. ಅಲ್ಲಿ ಕೊಚ್ಚಿ ಹಾಕಿದ್ದಾನೆ. ಅದನ್ನು ನಾನು ಒಟ್ಟಿಗೆ ತಿಂದಾದ್ಮೇಲೆ ಮತ್ತೆ ಕೆಲಸ ಮುಗೀತು ಅಂತ ಒಂದು 3 ಗಂಟೆ ಮೇಲೆ ನಾವು ಮತ್ತೆ ರಿಟರ್ನ್ ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಬಾಯ್ ಬಾಯ್.